ನಮಸ್ಕಾರ. ಫ್ರೀಡಂ 19 ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಮುಖ್ಯ ಸುದ್ದಿಗಳತ್ತ ಗಮನ ಹರಿಸೋಣ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಂ 19 ನ್ಯೂಸ್ ಚಾನೆಲ್. ನಿಖರ ಮತ್ತು ಪರಿಶೀಲಿತ ನಿರಂತರ ಸುದ್ದಿಗಳನ್ನ ಜವಾಬ್ದಾರಿಯುತವಾಗಿ ತಲುಪಿಸುವಂತ ವಿಶ್ವಾಸಾರ್ಹ ಸುದ್ದಿ ವೇದಿಕೆ ಫ್ರೀಡಂ 19 ನ್ಯೂಸ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಬನ್ನಿ ಇವತ್ತಿನ ಸುದ್ದಿಗಳನ್ನ ನೋಡೋಣ. ವೃತ್ತಿಪರ ಕರ್ತವ್ಯದ ಮೇಲೆ ಸೇಡಿನ ದಾಳಿ. ಯಾದಗಿರಿ ಜಿಲ್ಲೆ ಸುರಪುರ ಪತ್ರಕರ್ತನ ಮೇಲೆ ಸುಳ್ಳು ಪ್ರಕರಣ ದಾಖಲು. ಪತ್ರಕರ್ತರು ತೀವ್ರ ಆಕ್ರೋಶ. ಸಮಾಜದ ಅಕ್ರಮಗಳನ್ನು ಬಯಲಿಗೆಳೆದು ಪತ್ರಕರ್ತನೊಬ್ಬನ ಮೇಲೆ ಉದ್ದೇಶಪೂರ್ವಕವಾಗಿ ಸುಳ್ಳು ಪ್ರಕರಣ ದಾಖಲಿಸಿ ಕಿರುಕುಳ ನೀಡುತ್ತಿರುವ ಘಟನೆ ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನಲ್ಲಿ ನಡೆದಿದ್ದು, ಇದು ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಬಗೆದ ದ್ರೋಹ ಎಂದು ಸ್ಥಳೀಯ ಪತ್ರಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸುರಪುರದ ಫನ್ ಫ್ಲೇಮ್ ಗ್ಯಾಸ್ ಏಜೆನ್ಸಿಯಲ್ಲಿ ಗ್ರಾಹಕರಿಗೆ ನಿಗದಿತ ದರಕ್ಕಿಂತ ಹೆಚ್ಚಿನ ದರ ಹಣದಲ್ಲಿ ವಸೂಲು ಮಾಡಲಾಗುತ್ತಿದೆ ಮತ್ತು ಸರಿಯಾದ ಸೇವೆ ನೀಡುತ್ತಿಲ್ಲ ಎಂಬ ಸಾರ್ವಜನಿಕ ದೂರಿನ ಹಿನ್ನೆಲೆಯಲ್ಲಿ ಸ್ಥಳೀಯ ಪತ್ರಕರ್ತ ನಾಗರಾಜ್ ನ್ಯಾಮಿತಿ ಅವರು ಈ ಕುರಿತು ಸತ್ಯ ಶೋಧನೆ ನಡೆಸಿ ತಮ್ಮ ಪತ್ರಿಕೆಯಲ್ಲಿ ವರದಿಯನ್ನು ಮಾಡಿದ್ದರಿಂದ ಆಕ್ರೋಶಗೊಂಡ ಏಜೆನ್ಸಿ ಪ್ರಭಾವಿಗಳು ತಮ್ಮ ಮೇಲಿನ ಆರೋಪವನ್ನು ಮುಚ್ಚಿ ಹಾಕಲು ಪತ್ರಕರ್ತನ ವಿರುದ್ಧ ಇಲ್ಲಸಲ್ಲದ ಸುಳ್ಳು ಆರೋಪಗಳನ್ನು ಮಾಡಿ ದೂರು ನೀಡಿದರು. ಪ್ರಭಾವಿಗಳ ಪ್ರಭಾವಕ್ಕೆ ಒಳಗಾದ ಸುರಪುರ ಪೊಲೀಸರು ಯಾವುದೇ ಪ್ರಾಥಮಿಕ ತನಿಖೆ ನಡೆಸದೆ ಒಬ್ಬ ಪತ್ರಕರ್ತನ ಘನತೆ ಹಾಗೂ ಕರ್ತವ್ಯವನ್ನು ಪರಿಗಣಿಸದೆ ತಕ್ಷಣವೇ ಎಫ್ಐಆರ್ ದಾಖಲಿಸಿರುವುದು ಪತ್ರಿಕಾ ವಲಯದಲ್ಲಿ ಭಾರೀ ಟೀಕೆಗೆ ಗುರಿಯಾಗಿದೆ. ಹಿಂದುಳಿದ ವರ್ಗಕ್ಕೆ ಸೇರಿದ ಪತ್ರಕರ್ತರನ್ನು ಗುರಿಯಾಗಿಸಿಕೊಂಡು ಅವರ ಧ್ವನಿಯನ್ನು ಅಡಗಿಸುವ ಪ್ರಯತ್ನ ಇದಾಗಿದೆ ಎಂದು ಕರ್ನಾಟಕ ಪ್ರೆಸ್ ಕ್ಲಬ್ನ ತಾಲೂಕು ಸಮಿತಿ ಆರೋಪಿಸಿದೆ. ಪತ್ರಕರ್ತ ನಾಗರಾಜ್ ನ್ಯಾಮಿತಿ ಅವರ ಮೇಲೆ ದಾಖಲಾಗಿರುವ ಸುಳ್ಳು ಪ್ರಕರಣವನ್ನು ತಕ್ಷಣವೇ ಹಿಂಪಡೆಯಬೇಕು. ಪತ್ರಕರ್ತರಿಗೆ ರಕ್ಷಣೆ ನೀಡಿ ಸ್ವತಂತ್ರವಾಗಿ ವರದಿ ಮಾಡುವ ವಾತಾವರಣವನ್ನು ಕಲ್ಪಿಸಬೇಕು. ಪ್ರಕರಣದಲ್ಲಿ ಭಾಗಿಯಾಗಿರುವ ಪ್ರಭಾವಿಗಳು ಹಾಗೂ ನಿರ್ಲಕ್ಷ್ಯ ವಹಿಸಿದ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕು. ಪತ್ರಿಕಾ ರಂಗ ಪ್ರಜಾಪ್ರಭುತ್ವದ 4ನೇ ಅಂಗವಾಗಿದ್ದು, ಇಂತಹ ದೌರ್ಜನ್ಯಗಳು ನಡೆದರೆ ಕಾನೂನುಬದ್ಧವಾಗಿ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಪತ್ರಕರ್ತರ ಸಂಘಟನೆಗಳು ಎಚ್ಚರಿಕೆ ನೀಡಿವೆ. ಮಾನ್ಯ ತಹಶೀಲ್ದಾರ್ ಕಾರ್ಯಾಲಯ ಸುರಪುರರವರ ಮುಖಾಂತರ ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆ ಅವರು ಗೃಹ ಮಂತ್ರಿಗಳು, ಕರ್ನಾಟಕ ಸರ್ಕಾರ, ವಿಧಾನಸೌಧ ಬೆಂಗಳೂರವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ವರದಿ ಆನಂದ್ ರಾಠೋಡ್, ಫ್ರೀಡಂ 19 ನ್ಯೂಸ್, ಯಾದಗಿರಿ. ಪ್ರಜ್ಞಾವಂತ ನಾಗರಿಕರು ಮತ್ತು ನಮ್ಮ ಇವೆಲ್ಲ ಒಂದು ವಿವಿಧ ಮುಖಂಡರ ನೇತೃತ್ವದಲ್ಲಿ ಮತ್ತು ಕರ್ನಾಟಕ ಪ್ರೆಸ್ ಕ್ಲಬ್ ಸುರಪುರ ಘಟಕದ ವತಿಯಿಂದ ಇವತ್ತು ನಾವು ಒಂದು ವಿಷಯವನ್ನು ಬಹಳಷ್ಟು ಖಂಡಿಸ್ತಾ ಇದ್ದೀವಿ. ನೈಜ ವರದಿಗಾರರಾಗಿರುವಂಥ ನಿಷ್ಠಾವಂತರಾಗಿರ್ತಕ್ಕಂಥ ಶ್ರೀ ನಾಗರಾಜ್ ನ್ಯಾಮತಿ ಈ ಒಂದು ಸೆಕ್ಯುಲರ್ ಎಕ್ಸ್ಪ್ರೆಸ್ ಪತ್ರಿಕೆಯ ಸಂಪಾದಕರು ಮತ್ತು ವರದಿಗಾರರಾಗಿರುವಂಥ ಶ್ರೀ ನಾಗರಾಜ್ ನ್ಯಾಮತಿ ಅವರು ಸ್ಪಷ್ಟವಾಗಿರ್ತಕ್ಕಂಥ ಮತ್ತು ಪತ್ರಿಕಾ ಧರ್ಮವನ್ನು ಉಳಿಸಿರ್ತಕ್ಕಂಥ ರೀತಿಯಲ್ಲಿ ಅವರು ಪತ್ರಿಕೆಯನ್ನು ಬರಿತಾ ಇದ್ದಾರೆ. ಮತ್ತು ಅವರ ಪತ್ರಿಕೆಯಲ್ಲಿ ಯಾವುದೇ ಒಂದು ವಿಷಯ ಇರಬೇಕಾದ್ರೆ ನೈಜತೆ ಇರತಕ್ಕಂಥ ವಿಷಯ ಇರ್ತದೆ. ಅಷ್ಟು ಕೂಲಂಕುಷವಾಗಿ ಎಲ್ಲ ವಿಷಯ ತಿಳಿದುಕೊಂಡು ಏನು ಸತ್ಯಾಸತ್ಯತೆಯನ್ನು ಬಯಲಿಗೆ ತರ್ತಕ್ಕಂಥದ್ದು ಮತ್ತು ಏನು ಭ್ರಷ್ಟ ವ್ಯವಸ್ಥೆಯನ್ನು ಬಯಲಿಗೆ ತರ್ತಕ್ಕಂಥದ್ದು ಮತ್ತು ಅಲ್ಲಿ ನಡೀತಕ್ಕಂಥ ಅಕ್ರಮಗಳು, ದೌರ್ಜನ್ಯಗಳು ಅದರ ಬಗ್ಗೆ ಸ್ಪಷ್ಟವಾಗಿ ವರದಿಯನ್ನು ಮಾಡಿರ್ತಕ್ಕಂಥ ನಾಗರಾಜ್ ನ್ಯಾಮತಿ ಅವರ ಮೇಲೆ ಸುಳ್ಳು ಪ್ರಕರಣಗಳನ್ನು ಹಾಕಿದ್ದಾರೆ. ಎಂತಹ ಪ್ರಕರಣಗಳನ್ನು ಹಾಕಿದ್ದಾರೆ ಅಂದರೆ, ಇವತ್ತ ಡಿಮ್ಯಾಂಡ್ ಮಾಡಿದ, ರೊಕ್ಕ ಕೇಳಿದ, ಇವೆಲ್ಲ ಸುಳ್ಳು. ಯಾವತ್ತೂ ಯಾವ ಕಾಲದಲ್ಲಿ ನಮ್ಮ ಪತ್ರಕರ್ತರು ಇಂತಹ ಘಟನೆಗಳು ಎಲ್ಲಿ ಆಗಿಲ್ಲ. ಎಲ್ಲಿ ದೌರ್ಜನ್ಯ ಮಾಡಿ ರೊಕ್ಕ ವಸೂಲಿ ಮಾಡ್ತಕ್ಕಂಥದ್ದು ಇದೆಲ್ಲ ಸುಳ್ಳು. ಅದಕ್ಕಾಗಿ ನಮ್ಮ ನಾಗರಾಜ್ ನ್ಯಾಮತಿ ಅವರ ನೈಜತೆ ವರದಿಯನ್ನು ಮಾಡ್ತಾ ಇದ್ದಾರೆ. ಆ ನಾಗರಾಜ್ ನ್ಯಾಮತಿ ಅವರ ತುಳಿಬೇಕಂತ ಅನ್ನತಕ್ಕಂಥದ್ದು ಒಂದು ಪತ್ರಿಕಾ ಧರ್ಮವನ್ನು ಉಸಿರಾಗಿಸಿಕೊಂಡಿರ್ತಕ್ಕಂಥ ಶ್ರೀ ನಾಗರಾಜ್ ನ್ಯಾಮತಿ ಅವರು ಸ್ಪಷ್ಟವಾಗಿರ್ತಕ್ಕಂಥ ಒಂದು ವರದಿಯನ್ನು ಮಾಡ್ತಕ್ಕಂಥವ್ರು. ಅಂತಹ ಒಳ್ಳೆಯ ಒಂದು ವಿಚಾರವಾದಿಯನ್ನಾಗಿರ್ತಕ್ಕಂಥ, ಒಳ್ಳೆಯ ಸ್ಪಷ್ಟವಾಗಿರ್ತಕ್ಕಂಥ ವರದಿಯನ್ನು ಮಾಡ್ತಕ್ಕಂಥ ಶ್ರೀ ನಾಗರಾಜ್ ನ್ಯಾಮತಿ ಅವರ ಮೇಲೆ ಸುಳ್ಳು ಪ್ರಕರಣವನ್ನು ದಾಖಲಿಸಿರ್ತಕ್ಕಂಥದ್ದು ಬಹಳಷ್ಟು ನಾವು ಖಂಡಿಸ್ತಾ ಇದ್ದೀವಿ. ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ ಮತ್ತು ಇಲ್ಲಿರ್ತಕ್ಕಂಥ ಪ್ರಜ್ಞಾವಂತ ನಾಗರಿಕರ ವತಿಯಿಂದ ಅದನ್ನು ಖಂಡಿಸ್ತಾ ಇದ್ದೀವಿ. ಯಾವುದೇ ರೀತಿಯ ಆಸೆ ಆಮಿಷಕ್ಕೆ ಒಳಗಾಗದೆ ತನ್ನ ದಿಟ್ಟ ಒಂದು ಲೇಖನವನ್ನು ಬೆಳೀತಕ್ಕಂಥ ಒಂದು ದಿಟ್ಟವಾಗಿರ್ತಕ್ಕಂಥ ಪತ್ರಕರ್ತರಾಗಿರ್ತಕ್ಕಂಥ ನಾಗರಾಜ್ ನ್ಯಾಮತಿ ಅವರ
ಸುಳ್ಳು ಈ ರೀತಿಯಾಗಿ ಆಪಾದನೆ ಮಾಡಿದ್ದಾರೆ, ರೊಕ್ಕದ ಬೇಡಿಕೆ ಇಟ್ಟಿದ್ದಾರೆ, ದೌರ್ಜನ್ಯ ಮಾಡಿದ್ದಾರೆ, ಫೋನ್ ಮುಖಾಂತರ ಮಾತಾಡಿದ್ದಾರೆ, ಎಲ್ಲವನ್ನು ಸುಳ್ಳನ್ನು ಕಥೆಯನ್ನು ಕಟ್ಟಿದ್ದಾರೆ. ಆ ಕತೆ ಯಾವುದೂ ಸತ್ಯ ಅಲ್ಲ. ನೀವು ಜೇರ್ಕರ್ತ್ ಇದನ್ನೇ ಮುಂದುವರಿಸಿ ಅವ್ರ ಮೇಲೆ ಪ್ರಕರಣ ಹಾಕಿ ಏನಾದರೂ ಅರೆಸ್ಟ್ ಮಾಡೋದಾಗ್ಲಿ, ತೊಂದರೆ ಕೊಡೋದಾಗ್ಲಿ, ಇಡೀ ರಾಜ್ಯಾದ್ಯಂತ ನಾವು ಪತ್ರಕರ್ತ ಕರ್ನಾಟಕ ಪ್ರೆಸ್ ಕ್ಲಬ್ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀವಿ. ಅದಕ್ಕಾಗಿ ಈ ಸಂದರ್ಭದಲ್ಲಿ ನಾವು ಇದನ್ನು ಖಂಡಿಸ್ತಾ ಈ ಸಂದರ್ಭದಲ್ಲಿ ನಾಗರಾಜ್ ನ್ಯಾಮತಿ ಅವರ ಮೇಲೆ ಹಾಕಿರ್ತಕ್ಕಂಥ ಪ್ರಕರಣವನ್ನು ರದ್ದುಪಡಿಸಬೇಕು. ತಕ್ಷಣ ಈ ಕ್ಷಮೆ ಕೇಳಬೇಕು ಅವ್ರ ಹತ್ತಿರ. ಯಾರ ಪ್ರಕರಣವನ್ನು ದಾಖಲಿಸಿದ್ದಾರೆ, ಇವತ್ತು ಯಾರೋ ಹಿಂದೆ ಅಲ್ಲಿ ಗ್ಯಾಸ್ನಲ್ಲಿ ಏನ್ ನಡೀತಾ ಇದೆ ಅಂತಕ್ಕಂಥ ಸತ್ಯ ಇದೆ. ಅದೆಲ್ಲ ಅಲ್ಲೆಲ್ಲ ಬ್ಲಾಕ್ ನಲ್ಲಿ ಮಾರ್ತಾ ಇದ್ದಾರೆ ಅಂತ ಹೇಳ್ತಕ್ಕಂಥದ್ದಾಗಲಿ, ಅಲ್ಲಿ ಒಬ್ರು ಆರೋಪ ಮಾಡಿದ್ದಾರೆ, ಶ್ರೀ ಹನುಮಂತರಾಯ ಮೇಟಿ ಅನ್ನತಕ್ಕಂಥ ಆರೋಪ ಮಾಡಿದ್ದಾರೆ. ಆ ಆರೋಪ ಮಾಡಿರ್ತಕ್ಕಂಥದ್ದನ್ನು ಅಲ್ಲಿ ಏನೇನು ನಡೆದಿದೆ ಅಂತ ಅಲ್ಲೆಲ್ಲ ವಿಷಯ ತಿಳಿದಿರ್ತಕ್ಕಂಥ ವಿಷಯವನ್ನು ಅವ್ರು ಹೇಳಿರ್ತಕ್ಕಂಥ ವಿಷಯವನ್ನು ಪತ್ರಿಕೆಯಲ್ಲಿ ಪ್ರಕಟಿಸಿದ್ದಾರೆ. ಆದರೆ ಅದನ್ನೇ ಗುರಿಯಾಗಿಟ್ಟುಕೊಂಡು ಪತ್ರಕರ್ತನೇ ಇದೆಲ್ಲ ಮಾಡಿದ್ದಾನೆ, ಪತ್ರಕರ್ತನೇ ಈ ರೀತಿಯಾಗಿ ಡಿಮ್ಯಾಂಡ್ ಇಟ್ಟಿದ್ದಾನೆ ಅಂತ ಹೇಳ್ತಾ ಇದ್ರಲ್ಲ, ಇದು ಶುದ್ಧ ಸುಳ್ಳು. ಮಾನ್ಯ DYSP ಸಾಹೇಬ್ರೆ, ಈ ಸಂದರ್ಭದಲ್ಲಿರ್ತಕ್ಕಂಥ ಮಾನ್ಯ SP ಸಾಹೇಬ್ರೆ ಮತ್ತು ಈಶಾನ್ಯ ವಲಯ ಪೊಲೀಸ್ ನಿರೀಕ್ಷಕರೆಲ್ಲ ವಿನಂತಿ ಮಾಡ್ತಾ ಇದ್ದೀನಿ, ನಾಗರಾಜ್ ನ್ಯಾಮತಿ ಪತ್ರಕರ್ತರ ಮೇಲೆ ಹಾಕಿರ್ತಕ್ಕಂಥ ಕೇಸನ್ನು ತಕ್ಷಣ ಅದನ್ನು ರದ್ದುಪಡಿಸಿ ಅವ್ರ ಹತ್ತಿರ ಯಾರು ಕೇಸ್ ಹಾಕಿದ್ದಾರೆ ಅವರು ಕ್ಷಮೆ ಕೇಳುವಂತೆ ಮಾಡಬೇಕು. ಅಂದಾಗ ಮಾತ್ರ ನಾವು ಸುಮ್ಮನೆ ಇರ್ತೀವಿ. ಇಲ್ಲಾಂದ್ರೆ ಇಡೀ ಕರ್ನಾಟಕದಾದ್ಯಂತ ನಮ್ಮ ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ ಇವತ್ತು ನಾವೆಲ್ಲ ಸೇರಿದ್ದೀವಿ. ಇಲ್ಲೆಲ್ಲ ಕರ್ನಾಟಕ ಪ್ರೆಸ್ ಕ್ಲಬ್ನ ಪದಾಧಿಕಾರಿಗಳು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಎಲ್ಲರೂ ಇದ್ದೀವಿ. ಮುಂದಿನ ದಿನಮಾನದಲ್ಲಿ ಎಲ್ಲ ಕಡೆ ಹೋರಾಟಗಳು ಹಮ್ಮಿಕೊಳ್ಳಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಧನ್ಯವಾದ. ಕರ್ನಾಟಕದ ಪ್ರತಿಯೊಂದು ಮೂಲೆಗೂ ನಿಖರ ಮತ್ತು ಪರಿಶೀಲಿತ ಮಾಹಿತಿಯನ್ನು ಜವಾಬ್ದಾರಿಯುತವಾಗಿ ತಲುಪಿಸುವಂತಹ ಪ್ರಯತ್ನದಲ್ಲಿ ನಾವು ಸದಾ ನಿಮ್ಮ ಜೊತೆ. ಫ್ರೀಡಂ 19 ನ್ಯೂಸ್ ಚಾನೆಲ್ನ ವೀಕ್ಷಕರಿಗೆ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ಸುದ್ದಿಗಳೊಂದಿಗೆ. ನಮಸ್ಕಾರ.